ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ವಿವಿಧ ದಾಳಿಗಳ ವೇಳೆ ವಶಪಡಿಸಿಕೊಳ್ಳಲಾಗಿದ್ದ ಸುಮಾರು 82 ಕೋಟಿ ಮೌಲ್ಯದ ಬೃಹತ್ ಪ್ರಮಾಣದ ಮಾದಕ ವಸ್ತುಗಳನ್ನು ಮಾನ್ಯ ನ್ಯಾಯಾಲಯದ ಅನುಮತಿಯೊಂದಿಗೆ ಜುಲೈ 29ರಂದು ಮುಲ್ಕಿಯ ಕೊಲ್ನಾಡು ಕೈಗಾರಿಕಾ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ವಿಧಾನದಲ್ಲಿ ಸುಟ್ಟು ಹಾಕಲಾಯಿತು. ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಮುಲ್ಕಿಯ ಕೊಲ್ನಾಡು ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿರುವ ರಾಮ್ಕಿ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಡ್ರಗ್ ಡಿಸ್ಪೋಸಲ್ ಕಮಿಟಿ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸುಮಾರು 16 ಪೊಲೀಸ್ ಠಾಣೆಗಳ 59 NDPS ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ 43 ಕೆಜಿ 260 ಗ್ರಾಂ MDMA, 80 ಗ್ರಾಂ ಚರಸ್, 880 ಗ್ರಾಂ ಹೈಡ್ರೋವಿಟ್ ಗಾಂಜಾ ಹಾಗೂ 1 ಕೆಜಿ 200 ಗ್ರಾಂ ಭಾಂಗ್ ಅನ್ನು ನಾಶಪಡಿಸಲಾಯಿತು. ನಾಶಪಡಿಸಲಾದ ವಸ್ತುಗಳಲ್ಲಿ ಪ್ರಮುಖವಾಗಿ 2024ರಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ 75 ಕೋಟಿ ಮೌಲ್ಯದ 37 ಕೆಜಿ MDMA, 2025ರಲ್ಲಿ ಮುಲ್ಕಿ ಠಾಣೆಯಲ್ಲಿ ದಾಖಲಾಗಿದ್ದ 4.47 ಕೋಟಿ ಮೌಲ್ಯದ 4 ಕೆಜಿ MDMA, ಕೋಣಾಜೆ ಠಾಣೆಯ 20 ಲಕ್ಷ ಮೌಲ್ಯದ 106 ಕೆಜಿ ಗಾಂಜಾ ಹಾಗೂ ಮೂಡುಬಿದ್ರೆ ಠಾಣೆಯ 36 ಲಕ್ಷ ಮೌಲ್ಯದ 111 ಕೆಜಿ ಗಾಂಜಾ ಸೇರಿದೆ. 2026ನೇ ಸಾಲಿನಲ್ಲಿ ಇದುವರೆಗೆ ಒಟ್ಟು 87 NDPS ಪ್ರಕರಣಗಳನ್ನು ದಾಖಲಿಸಿಕೊಂಡು 157 ಮಾದಕ ವಸ್ತು ಮಾರಾಟಗಾರರನ್ನು ಅಂದರೆ ಪೆಡ್ಲರ್ಸ್ ಗಳನ್ನು ಬಂಧಿಸಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ 8.18 ಕೋಟಿ ಮೌಲ್ಯದ 148 ಕೆಜಿ ಗಾಂಜಾ, 7 ಕೆಜಿ MDMA, 1.7 ಕೆಜಿ ಹೈಡ್ರೋವಿಡ್ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಮಾದಕ ವಸ್ತು ಸೇವನೆಗೆ ಸಂಬಂಧಿಸಿದಂತೆ 463 ವ್ಯಕ್ತಿಗಳ ವಿರುದ್ಧ 365 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷ ಕೂಡ ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಸೀಸ್ ಮಾಡಿದಂತಹ ಎಲ್ಲ NDPS ಸಬ್ಸ್ಟೆನ್ಸ್ ಅನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕಾಗ್ತದೆ. ಈ ಡಿಸ್ಟ್ರಕ್ಷನ್ ಎಲ್ಲವೂ ಕೂಡ ಕೋರ್ಟ್ ಅನುಮತಿ ಪಡೆದು ಆನಂತರ ಡ್ರಗ್ ಡಿಸ್ಪೋಸಲ್ ಕಮಿಟಿ ವತಿಯಿಂದ ಡಿಸ್ಟ್ರಾಯ್ ಮಾಡ್ತೀವಿ. ಇದರಲ್ಲಿ 2 ಲೆವೆಲ್ಸ್ ಇರ್ತವೆ. ಒಂದು ಹೈ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಎರಡಿದ್ದಾವೆ. ಎಲ್ಲಿ ನಾವು ಸೀಸ್ ಮಾಡಿದ ಐಟಮ್ಸ್ ಲೆಸ್ ದೆನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಇರ್ತದೋ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರಾಯ್ ಮಾಡ್ತೀವಿ. ಅದೇ ರೀತಿಯಲ್ಲಿ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಜಾಸ್ತಿ ಇರುವುದು ಹೈ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರಾಯ್ ಮಾಡಬೇಕಾಗ್ತದೆ. ರೀಸೆಂಟಾಗಿ ಈ ಹೈ ಲೆವೆಲ್ ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಎಲ್ಲ ಕಮಿಷನ್ ರೇಟಲ್ಲಿ ಕೂಡ ಕಮಿಷನರ್ಸನ್ನು ಹೆಡ್ಡಾಗಿ ಮಾಡಿ ಹೈ ಲೆವೆಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಆಫ್ಟರ್ ದಟ್ ನಮ್ಮಲ್ಲಿ ಎಲ್ಲೆಲ್ಲಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಕೂಡ ಹೈ ಕ್ವಾಂಟಿಟೀಸ್ ಡಿಸ್ಪೋಸ್ ಆಗದೆ ಪೆಂಡಿಂಗ್ ಇದೆ ಅದೆಲ್ಲವನ್ನು ಕೂಡ ಪಂಚನಾಮ ಮೂಲಕ ಎಲ್ಲ ಪಟ್ಟಿ ಮಾಡಿ ಎಲ್ಲ ವೆರಿಫೈ ಮಾಡಿ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 82 ಕೋಟಿ ವ್ಯಾಲ್ಯೂ ಇರುವಂಥ NDPS ಡ್ರಗ್ಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು 450 ಕೆಜಿ ಗಾಂಜಾ ಮತ್ತು ಒಂದು 45 ಕೆಜಿ ಆಲ್ಮೋಸ್ಟ್ 42 ಕೆಜಿ MDMA ಕೂಡ ಡಿಸ್ಟ್ರಾಯ್ ಮಾಡ್ತಾ ಇದ್ವಿ ಇವತ್ತು. ಅದೇ ರೀತಿ ಈ ಎಫರ್ಟ್ಸಲ್ಲಿ ಭಾಗವಾಗಿ ಎಲ್ಲ ಕಾಲೇಜಿನಲ್ಲಿ ಕೂಡ ಆ್ಯಂಟಿ ಡ್ರಗ್ ಕಮಿಟೀಸ್ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇವರ ಸಹಾಯದಿಂದ ಸಹಕಾರದಿಂದ ಎಲ್ಲ ಕಡೆ ಕೂಡ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಲಾಸ್ಟ್ ಇಯರ್ ನಮಗೆ ಬಂದಂಥ ರಿಸಲ್ಟ್ಸ್ಗಿಂತ ಈ ಸಲ ನೋಡಿದರೆ ಸ್ವಲ್ಪ ಎಂಕರೇಜಿಂಗ್ ಆಗಿದೆ. ಪರ್ಸೆಂಟೇಜ್ ಆಫ್ ಪಾಸಿಟಿವ್ಸ್ ಇನ್ ಕಾಲೇಜ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲ್ಲಿ, ಭಾಳ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಅಲ್ಲಲ್ಲಿ ನಮಗೆ ಪಾಸಿಟಿವ್ ಬರ್ತಾ ಇದೆ. ಎಲ್ಲೆಲ್ಲಿ ಪಾಸಿಟಿವ್ ಬರ್ತದೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಮಾಡಿ ಯಾರು ಅವ್ರಿಗೆ ಸೋರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗ್ತಿದೆ.